ಅಮಿತ್ ಶಾ ಅಂಬೇಡ್ಕರ್ ಅಂತ ಹೇಳಿ ಅಂದದ್ದು ಅದೇ ನಾವು ಅಂಬೇಡ್ಕರ್ ಅನ್ನೋದೇ ದೇವರ ಸ್ತಂಭನೆ ಮಾಡಿದ್ರೆ ಅವರಿಗೆ ಸ್ವರ್ಗ ಸಿಗ್ತದ ಅಂತ ಹೇಳಿದಾನಲ್ಲ, ಆ ಸ್ವರ್ಗ ಸಿಗ್ತದ ಅಂತ ಯಾವ ಬಾಯಿಲೆ ಹೇಳ್ಯಾನಲ್ಲ, ಯಾವ ಬಾಯಿಲೆ ಹೇಳಕ್ಕೆ ಜಗದ ಮ್ಯಾಗ ಅದಾನ. ಅದು ನಮ್ಮ ಬಾಬಾ ಸಾಹೇಬ್ರು ಕೊಟ್ಟದ್ದೇನು ಅವನಿಗೆ, ಅದು ಮರೆತು ಅವ ಮಾತಾಡಿದಾನೆ. ಇನ್ನೊಂದು ಏನು ಅಂತಂದ್ರೆ ನಮ್ಮ ಊರು ಶಾಸಕರು ಬಸವನಗೌಡರು ಮಾತೆತ್ತಿದ್ರೆ ಸಂವಿಧಾನ, ಮಾತೆತ್ತಿದ್ರೆ ಬಾಬಾ ಸಾಹೇಬರು, ಮಾತೆತ್ತಿದ್ರೆ ಸಂವಿಧಾನ ಅಂತೇಳಿ ಸದನದಾಗೂ ಕೂಡ ಮಾತಾಡ್ತಾರೆ, ಇಲ್ಲಿ ಕೂಡ ಮಾತಾಡ್ತಾರೆ. ನಮ್ಮ ಬಸವನಗೌಡರು ಎಲ್ಲದಾರೋ ಗೊತ್ತಿಲ್ಲ ಸದ್ಯಕ್ಕೆ ಊರನ್ನೇ ಹತ್ತಿ ಉರಿತಾ ಇದೆ, ಊರನ್ನೇ ಹತ್ತಿ ಬೆಂಕಿ ಹತ್ತಿ ಉರಿತಾ ಇದೆ. ನಮ್ಮ ಬಸವನಗೌಡರು ಒಂದು ಹೇಳಿಕೆ ಇಲ್ಲ, ಒಂದು ಅದ್ರ ಜವಾಬಿಲ್ಲ. ಎಲ್ಲಿ ಹೋಗ್ಯಾರೋ ಗೊತ್ತಿಲ್ಲ, ಏನು ಬೂಟಾಟಿಕೆ ಮಾಡ್ತಾರೋ ನಾಟಕ ಮಾಡ್ತಾರೋ ಗೊತ್ತಿಲ್ಲ. ಬಾಬಾ ಸಾಹೇಬ್ರ ಹೆಸರು ತೊಗೊಂಡ್ರೆ ನಾನು ಉಳ್ಕೋತೀನಿ ಅಂತ ಹೇಳಿ ಮಾತಾಡ್ತಾರೋ ಗೊತ್ತಿಲ್ಲ. ನಂದಿಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನನ್ನ ಹೆಸರು ನಿರ್ಮಲಾ ಹೊಸಮನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು, ವಿಶ್ವಜ್ಞಾನಿಯಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಕೇಂದ್ರ ಸಚಿವ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಗಡಿಪಾರ್ ಗಿರಾಕಿ, ಕ್ರಿಮಿನಲ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಪಾರ್ಲಿಮೆಂಟಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ವ್ಯಂಗ್ಯಭರಿತವಾಗಿ ಮತ್ತು ಅವಹೇಳನಕಾರಿಯಾಗಿ ಮಾಡ್ತಕ್ಕಂಥ ಉದ್ದೇಶದಿಂದ ಅವ್ರು ಮಾತಾಡಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತಾ ಎಂದು ಪಂಜಿನ ಮೆರವಣಿಗೆಯನ್ನು ಮಾಡಿದ್ದೇವೆ. ಇದು ಪಂಜಿನ ಮೆರವಣಿಗೆ ಆಕ್ರೋಶದ ಸಂಕೇತ. ಇದು ಯಾಕೆ ನಾವು ಪಂಜಿನ ಮೆರವಣಿಗೆ ಮಾಡ್ತಾ ಇದ್ದೀವಪ್ಪ ಅಂತಂದರೆ, ಬೆಂಕಿ ನಮಗೆ ಏನಪ್ಪ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ದು ಒಂದು ದೊಡ್ಡ ಶಕ್ತಿಯನ್ನು ನೀವು ಕೆಣಕಿದ್ದೀರಿ, ಇದು ಬೆಂಕಿ ರೂಪದಲ್ಲಿ ನಿಮಗೆ ಅಪ್ಪಳಿಸ್ತದೆ ಅಂತಕ್ಕಂಥ ಸಂಕೇತವಾಗಿ ನಾವು ಇಂದು ಪಂಜಿನ ಮೆರವಣಿಗೆಯನ್ನು ಮಾಡಿದ್ದೇವೆ. ನಾಳೆ ಏನಪ್ಪ ಅಂತಂದರೆ ಬೆಳಗ್ಗೆ ಮತ್ತೆ ನಾವು ಏನಪ್ಪ ಅಂತಂದರೆ ಪ್ರತಿಭಟನೆಯನ್ನು ಮಾಡ್ತೇವೆ, ನಿಲ್ಲೇ ಧರಣಿಯನ್ನು ಮಾಡ್ತೇವೆ. ಇವೆಲ್ಲವೂ ಕೂಡ ಏನಪ್ಪ ಅಂತಂದರೆ ಅಮಿತ್ ಶಾ ಅವರಿಗೆ ಮುಟ್ಟುವರೆಗೂ ನಾವು ಬಿಡೋದಿಲ್ಲ. ಅಮಿತ್ ಶಾ ಅವರು ಕ್ಷಮೆ ಕೇಳಬೇಕು ದೇಶದ್ದು, ಮತ್ತು ಅವ್ರನ್ನ ಏನಪ್ಪ ಅಂತಂದರೆ ನರೇಂದ್ರ ಮೋದಿ ಅವರು ವಜಾ ಮಾಡಬೇಕು ಅವ್ರನ್ನ ತಮ್ಮ ಸಂಪುಟದಿಂದ. ಇಂಥ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ನಾಲಾಯಕ ಇಂಥ ಕೇಂದ್ರ ಸಚಿವರು ತಡಿಬಾರಾಗಿರ್ತಕ್ಕಂಥ ವ್ಯಕ್ತಿ ಹೋಗಿ ಅಲ್ಲಿ ಕುಳಿತುಕೊಂಡಿರ್ತಕ್ಕಂಥದ್ದು ದೊಡ್ಡ ತಪ್ಪು. ಅದೇ ರೀತಿ ಏನಪ್ಪ ಅಂತ ಮೀಸಲು ಮತಕ್ಷೇತ್ರದಿಂದ ಆಯ್ಸಿ ಬಂದಿರತಕ್ಕಂಥ ಸಂಸದರು ಅಲ್ಲಿ ಕೂತ್ಕೊಂಡೇನು ಏನು ಮಾಡ್ತಾ ಇದ್ದಾರೆ ಇವ್ರು ಏನಪ್ಪ ಅಂತ ಪ್ರಶ್ನೆ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವಹೇಳನ ಮಾಡಿರ್ತಕ್ಕಂಥ ಗೃಹ ಸಚಿವರನ್ನ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥ ಈ ಸಂಸದರು ಮೀಸಲು ಮತಕ್ಷೇತ್ರದಿಂದ ಗೆದ್ದು ಹೋಗಿ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಇವರು? ನಾವು ಬೇರೆ ಭಾಷೆಯಿಂದ ಬಳಸೋರಿಗೆ ಬೈಲಿಕ್ಕೆ ಯಾಕಂದ್ರೆ ಹಿರಿಯರಿದ್ದಾರೆ. ಇದು ಕೊನೆಯ ಚುನಾವಣೆ ಅಂತಕ್ಕಂಥದ್ದನ್ನು ಇಟ್ಕೊಂಡು ಕೂಡ ಮಾಡ್ತಾ ಇದ್ದಾರೆ. ಕೊನೆಯ ಚುನಾವಣೆ ನಾಳೆಗೆ ಹೊತ್ತೊಂಡ್ರೆ ಗೋರಿಗೆ ಹೋಗ್ತೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿಯಲ್ಲಿ ನೀವು ಗೆದ್ದೋಗಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಾಗ ನೀವು ಧ್ವನಿ ಎತ್ತೇ ಇದ್ರೆ ನೀವು ಯಾವ ಲೀಡರು, ನೀವು ಯಾವ ನಾಲಾಯಕರು, ನೀವೆಲ್ಲ ನಿಮ್ಮನ್ನು ನಾವು ಖಂಡಿಸ್ತೇವೆ, ನಿಮ್ಮನ್ನು ವಿರೋಧಿಸ್ತೇವೆ. ಮುಂದಿನ ದಿನಮಾನಗಳಲ್ಲಿ ಹೆಚ್ಚು ನೀವು ವಿರೋಧವನ್ನು ಅನುಭವಿಸಬೇಕಾಗ್ತದೆ ಮತ್ತು ಹೆಚ್ಚು ವಿರೋಧವನ್ನು ಎದುರಿಸಬೇಕಾಗ್ತದೆ ಅಂತಕ್ಕಂಥದ್ದು ನನ್ನ ಬೇಡಿಕೆ. ಇನ್ನೊಂದೇನಪ್ಪ ಅಂತಂದರೆ ಅಮಿತ್ ಶಾ ಅವರು ಕೂಡಲೇ ಏನಪ್ಪ ಅಂತ ತಾವು ರಾಜೀನಾಮೆ ಕೊಡಬೇಕು ಮತ್ತು ದೇಶದ ಕ್ಷಮೆ ಕೇಳಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ. ಬಿಜಾಪುರ ಜಿಲ್ಲೆಯ ಸಂಸದರು ಮತ್ತು ಬಿಜಾಪುರ ಜಿಲ್ಲೆಯ ಊರಿನ ಸಂಸದರು ಚಿತ್ರದುರ್ಗಕ್ಕೆ ಹೋಗಿ ಕೂಡ ಅವರು MP ಆಗಿದ್ದಾರೆ. ಅವರು ಕೂಡ ಏನಪ್ಪ ಅಂತಂದರೆ ಅದೇ ಪಕ್ಷದವರು ಕೂಡಲೇ ಏನಪ್ಪ ಅಂದರೆ ರಾಜೀನಾಮೆ ಕೊಡಬೇಕು, ಇರ್ಲಿಕ್ಕಪ್ಪ ಅಂತಂದ್ರೆ ಅವರಿಗೆ ಖಂಡಿಸಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಉತ್ತರದಾಯಿತ್ವವಾಗಿರ್ತಕ್ಕಂಥ ಮೀಸಲು ಮತಕ್ಷೇತ್ರದಿಂದ ಆರಿಸಿ ಬಂದಿದ್ದೀರಿ, ನಿಮಗೆ ನಾಚಿಕೆ ಆಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಕ್ಕಂಥ ಒಬ್ಬ ಕೇಂದ್ರದ ಮಂತ್ರಿಯನ್ನು ಪ್ರಶ್ನೆ ಮಾಡದೇ ಇದ್ರೆ ನೀವು ಎಲ್ಲಿಯೂ ಕೂಡ ಗುಲಾಮರಾಗಿದ್ದೀರಿ. ಮತ್ತೆ ಗುಲಾಮಗಿರಿಯನ್ನು ಪ್ರಚೋದನೆಗೊಳಿಸ್ತಕ್ಕಂಥ ಇಂಥ ನಾಯಕರಿಗೆ ನೀವು ಪ್ರತಿಭಟನೆ ಮಾಡಬೇಕಾಗಿತ್ತು, ಪ್ರಶ್ನಿಸಬೇಕಾಗಿತ್ತು. ಆದರೆ ನೀವು ಎಂಥ ಪಕ್ಷದಲ್ಲಿ ಇದ್ದೀರಪ್ಪ ಅಂತಂದರೆ ಗುಲಾಮಿ ಸಂತತಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ಸಾವರ್ಕರ್ ಪಕ್ಷದಲ್ಲಿರೋದ್ರಿಂದ ನಿಮಗೆ ಧ್ವನಿ ಇಲ್ಲ. ಆ ಕಾರಣಕ್ಕಾಗಿ ನಾವು ನಿಮ್ಮನ್ನು ಕೂಡ ವಿರೋಧಿಸ್ತೀವಿ ಅಂತಕ್ಕಂಥದ್ದು ಇದು ಏನಪ್ಪ ಅಂತ ನಮ್ಮ ಆಕ್ರೋಶ. ಶ್ರೀನಾಥ್ ಪೂಜಾರಿ.